ಮೈಸೂರಿನಲ್ಲಿ ಹಾಡಹಗಲೇ 2 ಕಡೆಗಳಲ್ಲಿ ಪ್ರತ್ಯೇಕ ದರೋಡೆ ಪ್ರಕರಣಗಳು ನಡೆದಿದ್ದು, ದರೋಡೆಕೋರರನ್ನ ಲಕ್ಷಾಂತರ ರೂಪಾಯಿ ನಗದು ಹಾಗೂ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಮೈಸೂರಿನ ಹನುಮಂತ ನಗರದ ನಿವಾಸಿ ಪರ್ವೀಜ್ ಅಹಮದ್ ಎಂಬುವರ ಮನೆಯ ಹಿಂಬಾಗಿಲನ್ನು ಮೀಟಿರುವಂತಹ ದುಷ್ಕರ್ಮಿಗಳು ಮನೆಯಲ್ಲಿದ್ದ 90,000 ನಗದು, 7,92,000 ಮೌಲ್ಯದ ಚಿನ್ನಾಭರಣವನ್ನು ಕಳವು ಮಾಡಿದ್ದಾರೆ. 7 ಕೊಠಡಿಯ ಮನೆಯಲ್ಲಿದ್ದಂತಹ 3 ಅಲ್ಮರಾಗಳನ್ನು ಜಾಲಾಡಿರುವ ಅವರು 42,000 ಇಂಡಿಯನ್ ಕರೆನ್ಸಿ, 3,000 ಸೌದಿ ಅರೇಬಿಯನ್ ರಿಯಲ್ ಹಾಗೂ 264 ಗ್ರಾಂ ಚಿನ್ನವನ್ನು ದೋಚಿದ್ದಾರೆ. ಇನ್ನು ಜೆಪಿ ನಗರದ ಸಿ ಬ್ಲಾಕ್ ನಿವಾಸಿ ಗಣಪತಿ ಅಡಿಗ ಎಂಬುವರ ಹಿಂಬಾಗಿಲನ್ನು ಕೂಡ ತೆಗೆದು ಮನೆಗೆ ನುಗ್ಗಿರುವಂತಹ ದುಷ್ಕರ್ಮಿಗಳು ಮನೆಯಲ್ಲಿದ್ದ 55,000 ನಗದು ಹಾಗೂ 4.75 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಸದ್ಯ ಪ್ರತ್ಯೇಕ ಪ್ರಕರಣಗಳ ಸಂಬಂಧ ಪ್ರತ್ಯೇಕ ಠಾಣೆಯಲ್ಲಿ ದೂರು ದಾಖಲಿದ್ದು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ.